ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯುಗಾದಿ ಅಂದರೆ ನಮ್ಮೆಲ್ರಿಗೂ ಕೂಡ ಹೊಸ ವರ್ಷ ಅಂತಲೇ ನಾವು ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ನಮಗೆ ತೋಚಿದ ರೀತಿಯಲ್ಲಿ ನಾವು ಹಬ್ಬಗಳನ್ನು ಅವರವರ ಪ್ರಾಂತ್ಯಕ್ಕನುಗುಣವಾಗಿ ಮನೆಯ ಪದ್ಧತಿಗನುಗುಣವಾಗಿ ಹಬ್ಬಗಳನ್ನು ಮಾಡ್ಕೊಳ್ತೀವಿ. ಅದಕ್ಕೂ ಕೂಡ ಅಮಾವಾಸ್ಯೆ ಅನ್ನುವಂಥದ್ದು ನಮಗೆ 18ನೇ ತಾರೀಕು ಬರ್ತಾ ಇರೋದ್ರಿಂದ ಅಮಾವಾಸ್ಯೆ ಅನ್ನುವಂಥದ್ದು ಬಹಳ ಶಕ್ತಿದಾಯಕವಾಗಿರುತ್ತೆ, ಕತ್ತಲಿನಿಂದ ಕೂಡಿರುತ್ತೆ. ಅಮಾವಾಸ್ಯೆ ಅನ್ನುವಂಥದ್ದು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ತುಂಬ ಗಾಢವಾಗಿ ಬೇರೂರಿರುತ್ತೆ. ಅದಕ್ಕೋಸ್ಕರ ಅಮಾವಾಸ್ಯೆ ಅನ್ನುವಂಥದ್ದು ಬರೀ ಕತ್ತಲೆ ಅಷ್ಟೇ ಅಲ್ಲ ಸ್ನೇಹಿತರೆ. ಆ ದಿನ ಮಾಡುವಂಥ ಪರಿಹಾರಗಳು ನಮ್ಮ ಜೀವನದಲ್ಲಿ ಇರುವಂಥ ಕತ್ತಲನ್ನು ಓಡಿಸುತ್ತೆ, ಅಂಧಕಾರವನ್ನು ಓಡಿಸುತ್ತೆ, ನೆಮ್ಮದಿಯನ್ನು ಜಾಸ್ತಿ ಪಡ್ಕೊಳ್ಳೋದಕ್ಕೆ. ಮುಖ್ಯವಾಗಿ ಅಮಾವಾಸ್ಯೆ ದಿನಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥದ್ದು. ಯಾಕಂದರೆ ಲಕ್ಷ್ಮೀ ದೇವಿ ಬಂದು ಚಂಚಲೆ, ನಿಂತ ಜಾಗದಲ್ಲಿ ನಿಲ್ಲೋದಿಲ್ಲ. ಮಹಾಲಕ್ಷ್ಮಿ ಎಲ್ರಿಗೂ ಗೊತ್ತಿರುವಂಥದ್ದು. ನಾವು ಮಾಡುವಂಥ ಪೂಜೆ, ಪರಿಹಾರ, ಶ್ರದ್ಧಾ, ಭಕ್ತಿ, ನಂಬಿಕೆ ಇದನ್ನು ಇಟ್ಕೊಂಡು ಯಾರು ಮಾಡ್ತಾರೆ ನೋಡಿ, ಅವರ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿ ಇರುವಂಥದ್ದು, ಲಕ್ಷ್ಮೀ ಕಟಾಕ್ಷ ಅವ್ರಿಗೆ ಸಿಗುವಂಥದ್ದು ಆಗುತ್ತೆ. ಅಮಾವಾಸ್ಯೆ ದಿನ ತಪ್ಪದೆ ಈ ಸಣ್ಣ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಎಲ್ರಿಗೂ ಕೂಡ ದಾಸವಾಳದ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ, ಅದರಿಂದ ಏನೆಲ್ಲ ಅನುಕೂಲ ಇದೆ, ಎಷ್ಟು ರಿಸಲ್ಟ್ ಬರುತ್ತೆ ಗೊತ್ತಿರೋದಿಲ್ಲ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಯಾರ ಮನೆ ಹತ್ರ ದಾಸವಾಳದ ಗಿಡವನ್ನು ನೆಟ್ಕೊಂಡಿರ್ತಾರೆ ನೋಡಿ, ಬಹಳ ಒಳ್ಳೆಯ ಸೂಚನೆಗಳು ಸ್ನೇಹಿತರೆ. ಆ ದಿನ ನೀವು ಮುಖ್ಯವಾಗಿ, ಏಕೆಂದರೆ ಈ ಕಲಿಯುಗದಲ್ಲಿ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀ ದೇವಿಯನ್ನು ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ಸಂಕಷ್ಟಗಳು ಇರೋದಿಲ್ಲ. ಈ ದಿನ ನೀವು ತಾಮ್ರದ ಚೊಂಬಲ್ಲಾಗಿರಬಹುದು, ಗಾಜಿನ ಲೋಟದಲ್ಲಾಗಿರಬಹುದು, ಶುದ್ಧವಾದ ನೀರಿಗೆ 1 ಸ್ಪೂನಷ್ಟು ಕುಂಕುಮ ತಗೊಂಡು ಹಾಕಿ, ಅರಳಿ ಮರ ನಿಮಗೆ ಎಲ್ಲಿ ಸಿಗುತ್ತೆ ಹತ್ತಿರದಲ್ಲೇ ತಗೊಂಡೋಗಿದ್ದೆ ಅರಳಿ ಮರದ ಬುಡಕ್ಕೆ ಹಾಕಿ ಓಂ ವೆಂಕಟೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳಿ. ಓಂ ವಾಸುದೇವಾಯ ನಮಃ ಏನು ನಿಮಗೆ ಮಂತ್ರ ಬರುತ್ತೆ ಅದನ್ನು ಪಠಣೆ ಮಾಡಿಕೊಳ್ಳಿ. ಏಕೆಂದರೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ನಿವಾಸ ಆಗಿರುವಂಥದ್ದು. ಕಲಿಯುಗದ ಭಗವಂತನ ಒಂದು ಅನುಗ್ರಹ ಸಿಗಬೇಕು ಅಂದರೆ ಈ ಸಣ್ಣ ಪರಿಹಾರವನ್ನು ಅಮಾವಾಸ್ಯೆ ದಿನ ಮುಖ್ಯವಾಗಿ ಅದನ್ನು ಮಾಡಿಕೊಂಡು, ತದನಂತರ ನೀವು ದಾಸವಾಳದ ಆ ಎಲೆಯ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾರ ಮನೆ ಹತ್ರ ಗಿಡ ಇರುತ್ತೆ ನೋಡಿ, ಅವರ ಮನೆ ಹತ್ರ ನಕಾರಾತ್ಮಕ ಎನರ್ಜಿ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಸಮಸ್ಯೆಗಳು ಸಾಧಾರಣವಾಗಿ ಬರುತ್ತೆ, ಆದರೆ ಆ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಒಂದು ದೈವಿಕ ಶಕ್ತಿ ಅನ್ನುವಂಥದ್ದು, ದೇವರ ಅನುಗ್ರಹ ಅನ್ನುವಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ಆ ತಾಯಿ ನೆಲೆಸಿರುವಂಥ ಹಾಗೂ ಭೂದೇವಿ ಕೂಡ ಈ ಮರದಲ್ಲಿ, ಅಂದರೆ ದಾಸವಾಳದ ಮರ, ಗಿಡ ಏನಾದರೂ ಅನ್ಬಹುದು, ಅದರಲ್ಲಿ ನೆಲೆಸಿರುವಂಥದ್ದು ಯಥೇಚ್ಛವಾದಂಥ ಲಾಭಗಳನ್ನು ಪಡ್ಕೊಳ್ಬಹುದು, ಚಿನ್ನ ಒಡವೆಗಳನ್ನು ತಗೊಳ್ಬಹುದು, ಹಾಗೂ ಭೂಮಿಯನ್ನು ಕೊಂಡುಕೊಳ್ಬಹುದು. ಭೂಮಿ ಬಂಗಾರದ ಯೋಗ ಕೂಡಿ ಬರುತ್ತೆ. ಇದರಿಂದ ನೀವು ಒಂದು ಎಲೆಯನ್ನು, ಚೆನ್ನಾಗಿರುವಂಥ ದೊಡ್ಡ ಸೈಜಲ್ಲಿರುವಂಥ ಎಲೆಯನ್ನು ತಗೊಂಡು ಬಂದು ಅದನ್ನು ಕ್ಲೀನಾಗಿ ಒರೆಸಿ ಅದಕ್ಕೆ 3 ಕಡೆ ಅರಿಶಿಣ ಕುಂಕುಮವನ್ನು ಇಟ್ಟು ಇದನ್ನು ಒಂದು ಪ್ಲೇಟಲ್ಲಿ ನೀವು ಇಟ್ಕೊಳ್ಳಿ. ಹೆಸರುಬೇಳೆ ಬರುತ್ತೆ. ಹೆಸರುಬೇಳೆ ಅನ್ನುವಂಥದ್ದು ನಮಗಿರುವಂಥ ದೋಷಗಳನ್ನು, ಎಷ್ಟೋ ಜನಕ್ಕೆ ಮನೆಯ ಯೋಗ ಇರೋದಿಲ್ಲ, ಬಂಗಾರವನ್ನು ಕೊಂಡುಕೊಳ್ಳುವಂಥ ಯೋಗ ಕೂಡಿ ಬಂದಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಮಾಡಿದಾಗ ಒಡವೆಗಳು ಯಥೇಚ್ಛವಾಗಿ ತಗೊಳ್ಬಹುದು, ಭೂಮಿಯನ್ನು ಕೊಂಡುಕೊಳ್ಳಬಹುದು, ಮನೆಯನ್ನು ಕಟ್ಟಬಹುದು. ಹೆಸರು ಕಾಳನ್ನು ಸ್ವಲ್ಪ ನೀವು ಇದರ ಮೇಲೆ ಹಾಕಿ, ತದನಂತರ 1 ತುಂಡು ಬೆಲ್ಲವನ್ನು, ಪರಿಶುದ್ಧವಾದಂಥ ಪದಾರ್ಥ, ದೇವತೆಗಳಿಗೆ ನೈವೇದ್ಯವಾಗಿ ನಿವೇದನೆ ಆಗುವಂಥ ಪರಿಶುದ್ಧವಾದ ಬೆಲ್ಲವನ್ನು 1 ತುಂಡು ಇಡಬೇಕು. ಬೆಲ್ಲ ಅನ್ನುವಂಥದ್ದು
ತುಂಬಾ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ, ನಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತೆ. ಅಷ್ಟು ಶಕ್ತಿ ಕೂಡಿರುವಂಥದ್ದು. ಅದಕ್ಕೋಸ್ಕರ ಇದ್ರ ಮೇಲೆ ನೀವು ಇಡಿ. ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಅರಿಶಿಣ ಗುರುಬಲಕ್ಕೆ ನಾವು ಇದನ್ನು ತಗೊಳ್ಳೇಬೇಕಾಗುತ್ತೆ. ಒಬ್ಬ ಮನುಷ್ಯನಿಗೆ ಗುರುಬಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನು ನಾವು ಸ್ವಲ್ಪ ಹಾಕ್ಕೊಳ್ಬೇಕು. ಗುರುಬಲ ಇದ್ದಾಗ ಜಾಸ್ತಿ ನಮಗೆ ಬಂಗಾರವನ್ನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ, ಭೂಮಿಯನ್ನು ಕೊಂಡುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಯಾರಿಗೆ ಗುರುಬಲ ಇರೋದಿಲ್ಲ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂದುಕೊಂಡಿರುವ ಕೆಲಸಗಳು ಆಗೋದಿಲ್ಲ. ಅದಕ್ಕೆ ಈ ಪ್ರಯತ್ನವನ್ನು ಪಡಿ. ಇಷ್ಟನ್ನು ನೀವು ಇಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟ ದೇವರು, ಮನೆ ದೇವರು, ಕುಲದೇವರು ಈ ಥರ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಬಹಳ ಮುಖ್ಯವಾಗಿರುವಂಥ ಒಂದು ಕೋರಿಕೆಯನ್ನು ನೀವು ಗಟ್ಟಿಯಾಗಿ ಕೇಳಿಕೊಳ್ಬೇಕು ಸ್ನೇಹಿತರೆ. ಈ ದಿನ ಕೇಳಿಕೊಂಡಾಗ ಆ ವರ್ಷದಲ್ಲಿ ನಾವು ಎಲ್ಲ ರೀತಿಯ ಏನು ಕೆಲಸಗಳು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅದನ್ನು ಮಾಡಿಕೊಳ್ಳೋದಕ್ಕೆ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ. ಮನುಷ್ಯನಿಗೆ ಎಷ್ಟೋ ಕಷ್ಟಗಳು ಬರಬಹುದು, ಆದರೆ ದೇವರ ಅನುಗ್ರಹ ಇದ್ದರೆ ಆ ಕಷ್ಟಗಳು ಜಾಸ್ತಿ ಸಮಯ ಅವ್ರ ಹತ್ರ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಅಮಾವಾಸ್ಯೆಯ ರಾತ್ರಿಯಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಂಡು ದೇವ್ರ ಮನೆಯಲ್ಲಿ ಇದನ್ನು ಎಲೆ ಸಮೇತ ನೀವು ಪ್ಲೇಟಲ್ಲಿ ಇಟ್ಟಿರ್ತೀರಲ್ವ ಹಾಗೆ ಇಡಿ. ಮಾರನೆಯ ದಿನ ಇದನ್ನು ತಗೊಂಡೋಗಿದ್ದೆ ನಿಮಗೆ ಎಲ್ಲಾದರೂ ಹತ್ತಿರದಲ್ಲೇ ಗೋವುಗಳು ಕಾಣಿಸಿದ್ರೆ, ಯಾಕಂದರೆ ಗೋಮಾತೆ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ಇರುವಂಥದ್ದು. ಯಾರು ಜಾಸ್ತಿ ಗೋ ಸೇವೆ ಮಾಡ್ತಾರೆ ಅವರ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ. ಇದನ್ನು ನೀವು ಹಸುವಿಗೆ ತಿನ್ನಿಸಿದಾಗ ನೀವು ಕೇಳಿಕೊಂಡಿರುವ ಕೋರಿಕೆಗಳಿರುತ್ತೆ ನೋಡಿ, ಅದು ಶೀಘ್ರದಲ್ಲೇ ಫಲ ನಿಮಗೆ ಸಿಗುತ್ತೆ. ನಿಮ್ಗೆ ಎಲ್ಲಾದರೂ ಹಸುಗಳು ಸಿಗಲಿಲ್ಲ, ನಾವೆಷ್ಟು ಪ್ರಯತ್ನ ಪಟ್ಟರು ಅಂತ ಹೇಳಿದ್ರೆ, ಸಕಲ ಜೀವರಾಶಿಗಳಲ್ಲೂ ಕೂಡ ಪಕ್ಷಿಗಳು, ತುಂಬ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು, ಇರುವೆಗಳು ಇರುತ್ತಲ್ವ. ನಮ್ಮ ಪುರಾಣಗಳಲ್ಲೂ ಕೂಡ ಶಾಸ್ತ್ರಗಳಲ್ಲೂ ಕೂಡ ಕ್ರಿಮಿಕೀಟಗಳಿಗೂ ಇರುವೆಗಳಿಗೂ ಕೂಡ ಆಹಾರ ಕೊಟ್ಟಾಗ ಅದರ ಪುಣ್ಯ ಫಲ ಅನ್ನುವಂಥದ್ದು ದುಪ್ಪಟ್ಟಾಗಿ ನಮಗೆ ಸಿಗುತ್ತೆ. ಕೋರಿಕೆಗಳು ಏನು ಕೇಳ್ಕೊಂಡಿರ್ತೀವೋ ಅದು ನೆರವೇರುವಂಥ ಎಲ್ಲ ರೀತಿಯ ಸೂಚನೆ ಸಿಗುತ್ತೆ. ಅದಕ್ಕೋಸ್ಕರ ಹಸು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಪಕ್ಷಿಗಳಿಗೆ ಕೊಡಬಹುದು. ಇಷ್ಟನ್ನು ಮಾಡ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ.